ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟ್ರಯಲ್ ರೀಲ್ನ ಹೇಗೆ ಅಪ್ಲೋಡ್ ಮಾಡೋದು. ಈ ಟ್ರಯಲ್ ರೀಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದು ಏನಂದರೆ, ನೀವು ಅಪ್ಲೋಡ್ ಮಾಡುವಂಥ ಹೊಸ ಹೊಸ ವಿಡಿಯೋಗಳನ್ನು ನ್ಯೂ ಫಾಲೋವರ್ಸ್ಗೆ ಇದು ಸಜೆಸ್ಟ್ ಮಾಡುತ್ತೆ. ನಿಮ್ಮ ಫಾಲೋವರ್ಸ್ ಏನು ಮಾಡಿಬಿಡ್ತಾರೆ, ಸ್ವಲ್ಪ ದಿನ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ, ನಿಮ್ಮ ವಿಡಿಯೋಸ್ ಅವ್ರಿಗೆ ಬೋರ್ ಆಗಿಬಿಡುತ್ತೆ, ಜಾಸ್ತಿ ಹೊತ್ತು ನಿಮ್ಮ ವಿಡಿಯೋನ ನೋಡೋಲ್ಲ, ಟಕ್ 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 ಅಂತ ನೋಡ್ಕೊಂಡು ಹೋಗ್ಬಿಡ್ತಾರೆ, ಸ್ವೈಪ್ ಮಾಡಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ನಿಮ್ಮ ವೀಡಿಯೋಸ್ಗಳನ್ನು ಇನ್ಸ್ಟಾಗ್ರಾಮು ಜಾಸ್ತಿ ಜನಕ್ಕೆ ಸಜೆಸ್ಟ್ ಮಾಡಲ್ಲ. ಸೊ ಅದರಿಂದಾಗಿ ಟ್ರಯಲ್ ರೀಲ್ನ ಅಪ್ಲೋಡ್ ಮಾಡೋದ್ರಿಂದ ಅದು ನಿಮ್ಮ ಫಾಲೋವರ್ಸ್ಗೆ ತೋರಿಸೋದಿಲ್ಲ, ನಾನ್ ಫಾಲೋವರ್ಸಿಗೆ ಫಸ್ಟ್ ಸಜೆಸ್ಟ್ ಮಾಡುತ್ತೆ. ನಿಮಗೆ ಬೇಕು ಅಂದರೆ ಅದು ಒಳ್ಳೆ ರೀಚ್ ಆದಮೇಲೆ ನೀವು ಅದನ್ನು ಎವ್ರಿ ಒನ್ ಅಂತ ಕೊಟ್ಟು ಎಲ್ರಿಗೂ ಕಾಣೋ ಥರ ಮಾಡ್ಬೋದು. ಈ ಟ್ರಯಲ್ ರೀಲ್ನ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಶುರು ಮಾಡೋಣ. ನಾನು ಇವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾವೀಗ ಮಾಡಬೇಕಾಗಿರೋದು ಇನ್ಸ್ಟಾಗ್ರಾಮ್ಗೆ ಹೋಗೋಣ. ಓಕೆ, ಇನ್ಸ್ಟಾಗ್ರಾಮ್ಗೆ ಹೋಗ್ತಿರಲ್ಲ, ಹೋದ ತಕ್ಷಣ ಇಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಪ್ಲಸ್ ಅಂತ ಇರುತ್ತಲ್ವಾ, ನಾರ್ಮಲ್ ಆಗಿ ನೀವು ರೀಲ್ಸ್ ಎಲ್ಲ ಹೇಗೆ ಅಪ್ಲೋಡ್ ಮಾಡ್ತೀರೋ ಸೇಮ್ ಹಾಗೇನೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೀಲ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ನೋಡಿ, ಆ ವಿಡಿಯೋನ ನೀವೇನ್ ಮಾಡಬೇಕು, ಕ್ಲಿಕ್ ಮಾಡ್ಕೋಬೇಕು. ಸೊ ನಾನು ಇವಾಗ ಈ ವಿಡಿಯೋ ಕ್ಲಿಕ್ ಮಾಡಿದ್ದೀನಿ. ಓಕೆನಾ, ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಅಂತ ಇದೆ. ಫಿಲ್ಟರ್ ಏನಾದರೂ ಹಾಕೋದಾದ್ರೆ ಹಾಕೋಬಹುದು ನೀವು. ಇದೆಲ್ಲ ಆದ್ಮೇಲೆ ನೀವೇನ್ ಮಾಡಬೇಕು, ನೆಕ್ಸ್ಟ್ ಅಂತ ಕೊಡ್ಬೇಕು. ಓಕೆನಾ, ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲೆ ನೀವು ಇಲ್ಲಿ ಎಡಿಟ್ ಕವರ್ ಅಂತ ಇದೆ, ನಿಮ್ಗೆ ಯಾವ್ದು ಕವರ್ ಪಿಕ್ಚರ್ ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಜಸ್ಟ್ ನಾನು ಇವಾಗ ಒಂದು ಕವರ್ ಪಿಕ್ಚರ್ ಮಾಡಿದ್ದೀನಿ, ಅದನ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೀವು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿರ್ತೀರಲ್ವಾ, ಅದ್ರದ್ದು ಇಲ್ಲಿ ಕ್ಯಾಪ್ಷನ್ ನ ಬರ್ಕೊಳ್ಳಿ. ಓಕೆನಾ, ನಾನು ಜಸ್ಟ್ ಹಿಂಗ್ ಬರ್ತಿದ್ದೀನಿ ನೋಡಿ, ಇದು ಕ್ಯಾಪ್ಷನ್. ನಿಮ್ಗೆ ಯಾವ್ದು ಸೂಟೇಬಲ್ ಆಗುತ್ತೆ ನಿಮ್ ಟಾಪಿಕ್ಗೆ ಆ ಕ್ಯಾಪ್ಷನ್ ಬರ್ಕೊಳ್ಳಿ. ಆ ಕ್ಯಾಪ್ಷನ್ ಆದ್ಮೇಲೆ ನೀವೇನ್ ಮಾಡ್ಬೇಕು, ಹ್ಯಾಶ್ ಟ್ಯಾಗ್ ಹಾಕ್ಬೇಕಾಗುತ್ತೆ. ಹ್ಯಾಶ್ ಟ್ಯಾಗ್ಸ್, ಓಕೆ, ವೈರಲ್ ಇರುವಂತಹ ಹ್ಯಾಶ್ ಟ್ಯಾಗ್ಸ್ ನ ನೀವೇನ್ ಮಾಡಿ ಹಾಕೊಳ್ಳಿ. ನಿಮ್ಗೆ ಇಷ್ಟ ಬಂದಿರುವಂತಹ ವೈರಲ್ ಆಗುವಂತಹ ಹ್ಯಾಶ್ ಟ್ಯಾಗ್ಸ್ ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ಇದಾಯ್ತು. ಇವಾಗ ಹ್ಯಾಶ್ ಟ್ಯಾಗ್ ಹಾಕಾದ್ಮೇಲೆ ನೀವೇನ್ ಮಾಡ್ಬೇಕು, ಟ್ಯಾಗ್ ಮಾಡೋ ಹಾಗಿದ್ರೆ ಆ ವಿಡಿಯೋನ ಅಥವಾ ನೀವೇನ್ ಅಪ್ಲೋಡ್ ಮಾಡ್ತಿದ್ರಲ್ಲ ರೀಲು, ಅದನ್ನ ಟ್ಯಾಗ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಇವಾಗ ಅಫಿಲಿಯೇಟ್ ಮಾಡೋದ್ರಿಂದ ಮೀಶೋನ ಟ್ಯಾಗ್ ಮಾಡ್ಬೇಕಾಗುತ್ತೆ. ಸೊ ನಾನು ಇಲ್ಲಿ ಟ್ಯಾಗ್ ಹೋಗಿ ಆಡ್ ಟ್ಯಾಗ್ ಹೋಗಿ ಇಲ್ಲಿ ನಾನು ಮೀಶೋ ಅಂತ ಕೊಡ್ತೀನಿ. ಓಕೆನಾ, ನೀವೇನಾದ್ರೂ ಮೀಶೋದು ಅಫಿಲಿಯೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಕಂಪಲ್ಸರಿ ಇದು ಮೀಶೋ ಆಪ್ ನ ನೀವೇನ್ ಮಾಡ್ಬೇಕಾಗುತ್ತೆ, ಟ್ಯಾಗ್ ಮಾಡಬೇಕಾಗುತ್ತೆ. ಇನ್ವೈಟ್ ಕೊಲಾಬ್ರೇಷನ್ ಅಂತ ಇರುತ್ತೆ. ಓಕೆನಾ, ಕೊಲಾಬ್ರೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಪರ್ಸನ್ದು ನೀವಿಲ್ಲಿ ಏನ್ ಮಾಡ್ಬೇಕು, ನೇಮ್ನ ಹಿಂಗೆ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಓಕೆನಾ, ಸೆಲೆಕ್ಟ್ ಮಾಡ್ಬಿಟ್ಟು ಕೊಲಾಬ್ರೇಟ್ ಮಾಡ್ಬೇಕಾಗುತ್ತೆ. ಸೊ ಇದಾದ್ಮೇಲೆ ನೋಡಿ, ಟ್ಯಾಗ್ಸ್ ಆಯ್ತು. ಇದಾದ್ಮೇಲೆ ಓಕೆ ಕೊಟ್ಕೊಳ್ಳಿ. ಓಕೆನಾ, ಟ್ಯಾಗ್ ನ ಓಕೆ ಕೊಟ್ಟಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಇಲ್ಲಿ ಕೆಳಗೆ ಬನ್ನಿ, ಇಲ್ಲಿ ಆಡಿಯನ್ಸ್ ಇದೆ ನೋಡಿ, ಆಡಿಯನ್ಸ್ ಎವ್ರಿ ಒನ್ ಅಂತಾನೆ ಇರ್ಬೇಕು. ಮತ್ತೆ ಇಲ್ಲಿ ಟ್ರಯಲ್ ಅಂತ ಇದೆ ನೋಡಿ, ಈ ಟ್ರಯಲ್ ಅಂತ ಇರೋದನ್ನ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕೀಪ್ ಆಸ್ ಟ್ರಯಲ್ ಅಂತ. ಓಕೆನಾ, ಕೀಪ್ ಆಸ್ ಟ್ರಯಲ್ ಅಂತ ಇದೆ. ಓಕೆ, ಇದನ್ನ ಓಕೆ ಹೊಡ್ಕೋಬೇಕು. ಆಮೇಲೆ ಆಲ್ಸೋ ಶೇರ್ ಆನ್ ಅಂತ ಇರುತ್ತೆ ನೋಡಿ, ನಾನು ಇಲ್ಲಿ ಥ್ರೆಡ್ಸಿಗೆ ಹೋಗುತ್ತೆ. ನಾನು ಥ್ರೆಡ್ಸ್ ಮತ್ತೆ ಫೇಸ್ಬುಕ್ ಎರಡನ್ನೂ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆಟೋಮೆಟಿಕಲಿ ನಾನು ಇನ್ಸ್ಟಾಗ್ರಾಮ್ಗೆ ಹಾಕೋದು ಅವೆರಡರಲ್ಲೂ ಅಪ್ಲೋಡ್ ಆಗ್ಬಿಡುತ್ತೆ. ಸೊ ಅದನ್ನ ನಾನು ಏನು ಆಫ್ ಮಾಡ್ಕೋತಾ ಇದ್ದೀನಿ. ಓಕೆನಾ, ಇದು ಟ್ರಯಲ್ ರೀಲ್ ಆಗಿರೋದ್ರಿಂದ ನಾನು ಅದ್ರಲ್ಲಿ ಹಾಕಲ್ಲ, ಜಸ್ಟ್ ಇನ್ಸ್ಟಾಗ್ರಾಮ್ ಟ್ರಯಲ್ ರೀಲ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ಅದನ್ನ ಕ್ಯಾನ್ಸಲ್ ಮಾಡ್ತೇವೆ. ಓಕೆನಾ, ಈ ಟ್ರಯಲ್ ರೀಲ್ ಆದ ತಕ್ಷಣ ಇಲ್ಲಿ ನೀವು ಇದನ್ನ ಏನ್ ಮಾಡ್ಬೇಕು, ಶೇರ್ ಅಂತ ಕೊಡ್ಬೇಕು. ಈ ಶೇರ್ ಅಂತ ಕೊಟ್ರೆ ನಿಮ್ದು ಟ್ರಯಲ್ ರೀಲ್ ಅಪ್ಲೋಡ್ ಆಯ್ತು ಅಂತ ಅರ್ಥ. ಓಕೆನಾ, ಇದಿಷ್ಟು ಗೊತ್ತಾಯ್ತಲ್ವಾ ನಿಮ್ಗೆ ಟ್ರಯಲ್ ರೀಲ್ ನ ಹೇಗೆ ಅಪ್ಲೋಡ್ ಮಾಡೋದು ಅಂತ. ನಮಸ್ಕಾರ, ಇವತ್ತು ಮೀಶೋ ಇಂದ ಅಪ್ಲೋಡ್ ಮಾಡಕ್ ಕಲ್ತಿದ್ದೀರಾ. ಇವಾಗ ಆ ಟ್ರಯಲ್ ರೀಲು ಎಲ್ಲಿರುತ್ತೆ ಅಂತ. ಓಕೆನಾ, ಇವಾಗ ನೀವು ನಾರ್ಮಲ್ ಆಗಿ ಇಲ್ಲಿ ನಿಮ್ಮ ಹೋಮ್ ಸ್ಕ್ರೀನ್ ಹೋಗ್ತೀರಲ್ಲ, ಇಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ, ಈ ವಿಡಿಯೋ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಡ್ರಾಫ್ಟ್ ಅಂಡ್ ಟ್ರಯಲ್ ರೀಲ್ಸ್ ಅಂತ ಇದೆ ನೋಡಿ, ಫಸ್ಟ್ ಒನ್ ಅದು ಕ್ಲಿಕ್ ಮಾಡಿ. ನಿಮ್ಗೆ ಡ್ರಾಫ್ಟ್ ಬೇಕಾ ಅಥವಾ ಟ್ರಯಲ್ ರೀಲ್ಸ್ ಅಂತ ಕೇಳ್ತೀವಿ. ಇಲ್ಲಿ ಟ್ರಯಲ್ ರೀಲ್ಸ್ ಅಂತ ಹೋದ್ರೆ ನಾನು ಅಪ್ಲೋಡ್ ಮಾಡಿರುವಂತಹ ಟ್ರಯಲ್ ರೀಲ್ ಎಲ್ಲ ಇದರಲ್ಲಿ ಇದೆ. ಸೊ ಇದು ನನ್ನ ಫಾಲೋವರ್ಸ್ಗೆ ಕಾಣಿಸಲ್ಲ, ಬರೀ ನಾನ್ ಫಾಲೋವರ್ಸ್ಗೆ ಸಜೆಸ್ಟ್ ಮಾಡಿರುವಂತಹ ಟ್ರಯಲ್ ರೀಲ್ಗಳಿದು. ಓಕೆನಾ, ಇಲ್ಲಿ ನಿಮ್ಗೆ ಟ್ರಯಲ್ ರೀಲು ಕಾಣಿಸುತ್ತೆ. ಸೊ ನಿಮ್ಗೆ ಈ ಟ್ರಯಲ್ ರೀಲ್ ನ ಏನಾದ್ರು ಡಿಲೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈಸಿ. ಓಕೆನಾ, ಡಿಲೀಟ್ ಮಾಡ್ಬೇಕು ಎವ್ರಿ ಒನ್ ಅಂತ ಕಾಣಿಸ್ಬೇಕು ಅಂತ ಹೇಳಿದ್ರೆ
ಇಲ್ಲಿ ಟ್ರಯಲ್ ಇನ್ಸೈಟ್ಸ್ ಅಂತ ಇದೆ ನೋಡಿ, ರೈಟ್ ಅಲ್ಲಿ ಕೆಳಗಡೆ ಲಾಸ್ಟ್ ಅಲ್ಲಿ ಇದೆ ಟ್ರಯಲ್ ಇನ್ಸೈಟ್. ಅಲ್ಲಿ ಹೋಗಿ ಶೇರ್ ಟು ಎವ್ರಿ ಒನ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಹೋಮ್ ಪೇಜ್ಗೆ ಇದು ಬರುತ್ತೆ ಮತ್ತೆ ನಿಮ್ಮ ಫಾಲೋವರ್ಸ್ಗೆ ಇದು ಶೋ ಆಗುತ್ತೆ. ಗೊತ್ತಾಯ್ತಾ? ಇವಾಗ ಟ್ರಯಲ್ ರೀಲ್ ಅಪ್ಲೋಡ್ ಮಾಡೋದು ಗೊತ್ತಾಯ್ತು. ಹಾಗೆ ಟ್ರಯಲ್ ರೀಲ್ ಎಲ್ಲಿರುತ್ತೆ ಅಂತ ಗೊತ್ತಾಯ್ತಲ್ವಾ? ಜಸ್ಟ್ ನಿಮ್ಗೆ ಡಿಲೀಟ್ ಮಾಡ್ಬೇಕು ಅಂದ್ರೂ ಕೂಡ ಸೇಮ್ ಹಾಗೆ ಇಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಲೈನ್ ಬಂದಿದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ ಕೆಳಗೆ, ಈಗ ಹೋಗಿ ಡಿಲೀಟ್ ಮಾಡಿದ್ರೇನು ಆ ವಿಡಿಯೋ ನಿಮ್ದು ಇವಾಗ ಗೊತ್ತಾಯ್ತು ಅನ್ಕೋತೀನಿ. ಸೊ ಗಾಯ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.